ಇವತ್ತು ನಾವು ಪ್ರಹ್ಲಾದ್ ಜೋಶಿಯವರ ಒಂದು ನೇತೃತ್ವದಲ್ಲಿ ಸಿ ಆರ್ ಪಾಟೀಲ್ ಸೋಮಣ್ಣ ಅವರನ್ನು ನಾನು, ಗದ್ದಿಗೌಡರು, ಕಾರಜೋಳು, ಜಗಜಿಂಡಗಿಯವರು ಎಲ್ಲರೂ ಕೂಡ ಭೇಟಿಯಾಗಿದ್ವಿ. ಕೃಷ್ಣಾ ಪ್ರಾಜೆಕ್ಟಿನ ಆಲ್ಮಟ್ಟಿ ಡ್ಯಾಮದ ಹೈಟನ್ನು 524 ಮೀಟರ್ಸ್ಗೆ ಎತ್ತರ ಮಾಡುವಂಥ ವಿಚಾರದಲ್ಲಿ ಮಹಾರಾಷ್ಟ್ರ ಏನು ತಗಾದೆ ತೆಗೆದಿದೆ, ಅದು ಸರಿಯಾಗಿಲ್ಲ, ಸಮಂಜಸ ಅಲ್ಲ, ಕಾನೂನು ಬಾಹಿರ. ಈಗಾಗಲೇ ಈ ವಿಚಾರ ಟ್ರಿಬ್ಯುನಲಲ್ಲಿ ಇತ್ಯರ್ಥ ಆಗಿದೆ. ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ 524 ಮಾಡಬಹುದು ಅಂತ. ಟ್ರಿಬ್ಯುನಲ್ ಆದೇಶ ಅಂದರೆ ಸುಪ್ರೀಂ ಕೋರ್ಟಿನ ಡಿಕ್ರಿ ಇದ್ದಂಗೆ, ಅದಕ್ಕೆ ಬೇರೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರಗಳನ್ನ ಹೇಳಿದ್ವಿ. ಅವರು ಕೂಡ ಕಾನೂನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಕಾನೂನು ಪ್ರಕಾರವೇ ಆಗುತ್ತೆ. ಈ ಮ್ಯಾಟರ್ ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮಾಡೋ ಸಲುವಾಗಿ ಅದು ಪೆಂಡಿಂಗ್ ಇದೆ. ಆಂಧ್ರ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಎಲ್ಲವೂ ಪಾರ್ಟಿ ಇದ್ದೀರಿ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ತೀವಿ, ನಾವಾಗಲೇ ಏನು ಮಾಡಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ವಿ. ನಾವು ಹೇಳಿದ್ದೇವೆ, ಅವರು ಫ್ಲಡ್ ಕ್ಲೇಮ್ ಮಾಡುವಂಥದ್ದು ಭಾಳ ಸುಳ್ಳು. ಆಲ್ಮಟ್ಟಿ ಡ್ಯಾಮ್ ಆಗೋಕ್ಕಿಂತ ಮುಂಚೆನೇ ಫ್ಲಡ್ ಆಗಿದ್ದಾವೆ ಆ ಪ್ರದೇಶದಲ್ಲಿ. ಎರಡನೇದಾಗಿ ಈ ಟ್ರಿಬ್ಯುನಲ್ಲು 3 ರಾಜ್ಯಗಳು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ 3 ಸೇರಿ ಜಂಟಿ ಸರ್ವೆ ಮಾಡಿ ಎಕ್ಸ್ಪರ್ಟ್ಸಿಂದ ರಿಪೋರ್ಟ್ ತೊಗೊಂಡು ಹೈಡ್ರಾಲಜಿಕಲ್ ಸ್ಟಡಿ ಮಾಡಿ ಇದರಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ಲ ಅಂದಾಗಲೇ 524 ಕೊಟ್ಟಿರುವಂಥದ್ದು ಸ್ಟಡಿ ಮಾಡಿರುವಂಥದ್ದು ಡಿಟೇಲ್ ಇದೆ ಅದು. ಮತ್ತು 2005ರಲ್ಲಿ ಫ್ಲಡ್ ಆದಾಗ ಸೆಂಟ್ರಲ್ ವಾಟರ್ ಕಮಿಷನ್ನೇ ಒಂದು ಬಂದು ನೋಡಿ ಅವರು ಕೂಡ ಇದರ ಆಲ್ಮಟ್ಟಿ ಹೈಟ್ನಿಂದ ಫ್ಲಡ್ ಆಗಲ್ಲ ಅನ್ನೋಂಥ ಭಾಳ ಸ್ಪಷ್ಟವಾದ ವಿಚಾರಗಳಿದೆ. ಹೀಗಾಗಿ ಅವರು ಖ್ಯಾತಿ ತೆಗೆದಿರುವಂಥದ್ದು ಅದು ಖಂಡಿತವಾಗೂ ಸರಿಯಲ್ಲ ಮತ್ತು ಅದು ದುರುದ್ದೇಶದಿಂದ ಕೂಡಿದೆ ಅನ್ನೋಂಥದ್ದು ಮನವರಿಕೆ ಮಾಡಿಕೊಟ್ಟಿದೆ. ನನಗನ್ನಿಸ್ತಾ ಇದೆ ಕರ್ನಾಟಕ ಸರ್ಕಾರ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಆದಷ್ಟು ಬೇಗನೆ ಹಿಯರಿಂಗನ್ನು ಮಾಡಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡೋ ಹತ್ರ ತಮ್ಮ ಎಲ್ಲ ಶಕ್ತಿಯನ್ನು, ಲಕ್ಷ್ಯನ ಹಾಕಬೇಕು ಅಂತ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ. ಸರ್, ಈಗ ಸರ್ಕಾರ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಇನ್ನೊಂದು, ಇದು ಗೆಜೆಟ್ ಆಗೋದಕ್ಕೂ ನಾವು ಮಾಡೋದಕ್ಕೂ ಏನು ಸಂಬಂಧ ಇಲ್ಲ. ಗೆಜೆಟ್ ಅನ್ನೋದು ಸರ್ಕಾರಿ ದಾಖಲೆ ಅಷ್ಟೇ. ಈಗ ಆಲ್ರೆಡಿ ಡಿಗ್ರಿ ಆಗೋಗಿದೆ, ಆ ಆ್ಯಂಗಲ್ ಅಲ್ಲಿ ನಾವು ಯಾಕೆ ಮುಂದುವರಿಬಾರ್ದು ಅನ್ನೋಂಥದ್ದು ಚರ್ಚೆಗಳು ಶುರುವಾಗಿದೆ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಕ್ಲಿಯರ್ ಆಗಿದೆ. ಯಾರು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಓದಿಲ್ಲ ಅವ್ರು ಹಿಂಗೆಲ್ಲ ಮಾತಾಡ್ತಾರೆ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಭಾಳ ಕ್ಲಿಯರ್ ಆಗಿದೆ. ಸರಿ, ಈಗ ಒಂದು ನಿಮಿಷ. ಸೆಕ್ಷನ್ 3 ಪ್ರಕಾರ ಕಂಪ್ಲೇಂಟ್ ಆದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಟ್ರಿಬ್ಯುನಲ್ ಫಾರ್ಮೇಷನ್ ಮಾಡ್ತಾರೆ. ಟ್ರಿಬ್ಯುನಲ್ 2 ಕಡೆ ಹಿಯರಿಂಗ್ ಮಾಡಿ ಎಲ್ಲ ಮಾಡಿ ಅದು ಜಜ್ಮೆಂಟ್ ಕೊಟ್ಟರೆ ಇಟ್ಸ್ ಡಿಕ್ರಿ ಆಫ್ ಸುಪ್ರೀಂ ಕೋರ್ಟ್, ಅದರ ಪ್ರಶ್ನೆನೇ ಇಲ್ಲ. ಬಟ್ ಈಗ ಉದಾಹರಣೆ ಕಾವೇರಿದು ಆಗಿ ಸುಮಾರು 10-12 ವರ್ಷ ನಂತರ ಸುಪ್ರೀಂ ಕೋರ್ಟೇ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಅಂತ ಹೇಳ್ತೀವಿ. ಸೊ ಹೀಗಾಗಿ ಕಾನೂನಲ್ಲಿ ಇದೆ ಮತ್ತು ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ಲಿ ಪವರ್ಸ್ ಇದ್ದೇ ಇರ್ತದೆ. ಹೀಗಾಗಿ ಟ್ರಿಬ್ಯುನಲ್ ಬಂದ ಮೇಲೂ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ, ಸುಪ್ರೀಂ ಕೋರ್ಟಲ್ಲಿ ಯಾಕೆ ಅಡ್ಮಿಟ್ ಆಗ್ತದೆ. ಸೊ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸಲ್ಲಿ ಸುಪ್ರೀಂ ಕೋರ್ಟಿಗೆ ಕೆಲವು ಪವರ್ಸ್ ಏನು ಕೊಟ್ಟಿದೆ, ಅದ್ರ ಬಳಕೆಯನ್ನು ಅವರು ಮಾಡ್ತಾರೆ. ಸರ್, ಈಗ ಆರ್ ಅಶೋಕ್ ಅವರು ದೆಹಲಿಗೆ ಬಂದಿದ್ದಾರೆ, ಏನಾದರೂ ಕುತೂಹಲ ಉಂಟಾ ಸರ್? ಅವ್ರಿಗೆ ಕೇಳಿ, ಅವ್ರಿದ್ದಾರೆ ಸರ್.